ಅವ್ರ ಹೆಸರು ಎತ್ತಲೇಬೇಡಿ ಬಿಡಿ, ನನ್ನ ಹತ್ರ ಅವ್ರ ಹೆಸರೇ ತರಬೇಡಿ. ನಾನು ಕಳೆದ 1.5 ವರ್ಷದಲ್ಲಿ ಅವ್ರ ಬಗ್ಗೆ ನಾನೇನಾದರೂ ಮಾತನಾಡಿದ್ದೀನ? ಮೊನ್ನೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಭೆ ಆಯಿತು, ಅವ್ರ ಹೆಸರನ್ನ ಏನಾದರೂ ಎತ್ತಿದ್ನ? ನಾನು ಅವ್ರ ಹೆಸರು ಬಗ್ಗೆ ಚರ್ಚೆ ಮಾಡೋದೇ ಬೇಡ. ಯಾವುದು ಒಂದು ನಿಮಿಷ ಬ್ರದರ್, ಅಂತಿಮವಾಗಿ ಯಾರೇ ಹೋಗಿ ಚರ್ಚೆ ಮಾಡಿದ್ರು ಅಂತಿಮವಾದ ನಿರ್ಣಯ ನನ್ನ ಕಾರ್ಯಕರ್ತರ ಅಭಿಪ್ರಾಯಗಳೇನಿದೆ ಅದನ್ನು ಇಟ್ಕೊಂಡು ನಾನೇ ತೀರ್ಮಾನ ಮಾಡ್ತೀನಿ. ಅವ್ರು ಯಾರು ಬೇಕಾದ್ರೆ ವೈಯಕ್ತಿಕವಾಗಿ ಪಾಪ ಅವರವರು ಆತ್ಮೀಯತೆ ಏನು ಇಟ್ಕೊಂಡಿರ್ತಾರೆ ಅದ್ರ ಮೇಲೆ ಹೋಗಿ ಪಾಪ ಏನೋ ಚರ್ಚೆ ಮಾಡ್ಕೋಬೋದು. ಆದರೆ ಪಕ್ಷದಲ್ಲಿ ಅಂತಿಮವಾದ ನಿರ್ಣಯ ನಾನೇ ಮಾಡಬೇಕಾದಂಥ ಅನಿವಾರ್ಯತೆ ನನಗೆ ಸೃಷ್ಟಿ ಮಾಡಿದ್ದಾರೆಲ್ಲ. ನಾನು ಎಷ್ಟು ಬಾರಿ ಹೇಳಿದ್ದೀನಿ ಬ್ರದರ್, ಎಷ್ಟು ಬಾರಿ ಹೇಳಿದ್ದೀನಿ ಅವ್ರ ಬಗ್ಗೆ ಚರ್ಚೆನೇ ಮಾಡಬೇಡಿ ನನ್ನ ಹತ್ರ ಅಂತ ಹೇಳಿದ್ದೀನಿ. ಯಾಕೆಂದರೆ ನನಗೆ ಈ ಹೊಸ್ದಾಗಿ ಅನುಭವ ಆಗಿರೋದಲ್ಲ, 3 ಬಾರಿ ಅನುಭವ ಆಗಿದೆ. 2006ರಲ್ಲಿ ಏನಾಯಿತು, ಆಮೇಲಿಂದ 13ಕ್ಕೆ ಬಂದರು, ಆಮೇಲೆ ಮತ್ತೆ ಆಗೇನೇನು ನಡೀತು, ಮತ್ತು ಆಮೇಲೆ 18ಕ್ಕೆ ಏನಾಯಿತು, 23ಕ್ಕೆ ಏನಾಯಿತು, ಎಲ್ಲ ನೋಡಿದ್ದೀನಿ. ವೈಯಕ್ತಿಕವಾಗಿ ನಾನು ಏನೂ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನನಗದರ ಅನುಭವಗಳಾಗಿದೆ. 2006 ಪಾರ್ಲಿಮೆಂಟ್ ಅಸೆಂಬ್ಲಿ ಇಲ್ಲಿ ಬೈ ಎಲೆಕ್ಷನ್ ಆಯ್ತಲ್ಲ, ಅಲ್ಲಿಂದಲೇ ನನಗೆ ಅನುಭವ ಆಗಿದೆ ಅವ್ರು ಯಾವ ರೀತಿ ಇದ್ದಾರೆ ಅಂತ ಹೇಳಿ. ಬೇಡ ಚರ್ಚೆ ಬೇಕು. ಇವತ್ತಿನವರೆಗೆ ಏನಾದರೂ ನೀವು ಆ ವಿಷಯದಲ್ಲಿ ನನ್ನ ಸ್ಟ್ಯಾಂಡ್ ಏನಿದೆ, ನೀವು ಹಲವಾರು ಬಾರಿ ಕೇಳಿದ್ದೀರಿ, ನನ್ನ ಸ್ಟ್ಯಾಂಡ್ ಏನು ಅನ್ನೋದು ಹೇಳ್ಬಿಟ್ಟಿದ್ದೀನಿ. ಅದರಿಂದ ನನಗೆ ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರು ಒತ್ತಡಗಳಿದ್ದರೂ, ನಮ್ಮ ಲೀಡ್ರುಗಳು ಭಾಳ ಜನ ಒತ್ತಡ ಹಾಕಿದ್ರು, ನಾನು ಅವ್ರಿಗೆ ಏನು ಹೇಳಿದ್ದೀನಿ ನಮ್ಮ ಲೀಡರ್ಗಳಿಗೆ ಗೊತ್ತು. ಇದ್ದಾರೆ ಪಾಪ, ಅದು ದೊಡ್ಡ ಗೌಡ್ರದ್ದು. ಅದೇ ಹೇಳಿದ್ನಲ್ಲ, ಅವ್ರಿಗೂ ಅತಿಯಾದಂಥ ಕೆಲವ್ರ ಮೇಲೆ ನಂಬಿಕೆ ಇಟ್ಕೊಂಡವರಲ್ಲ. ಆ ನಂಬಿಕೆ ಏನು ಅಂತಕ್ಕಂಥದ್ದು ಅವ್ರಿಗೆ 70 ವರ್ಷದಲ್ಲಿ ಆಗಿರತಕ್ಕಂಥ ಹಲವಾರು ಪೆಟ್ಟು ಮೇಲೆ ಪೆಟ್ಟು ಬಿದ್ದರೂ ಅಯ್ಯೋ ಏನೋ ಪಕ್ಷಕ್ಕೆ ಏನಾದರೂ ತೊಂದರೆ ಆಗಬಾರ್ದು, ನಾವು ಈ ಥರ ಕಳಿಸ್ಬಿಟ್ರೆ ಅಂತೇಳಿ ಏನೋ ಒಂದು ಅವರಿಗೆ ವ್ಯಾಮೋಹ. ಆ ವ್ಯಾಮೋಹದಲ್ಲಿ ಅವ್ರ ಪಾಪ ಎಲ್ಲರನ್ನು ಉಳಿಸ್ಕೋಬೇಕು ಅಂತ ಟ್ರೈ ಮಾಡ್ತಾರೆ. ಆದರೆ ಆ ದೇವೇಗೌಡರು ಇಟ್ಕೊಂಡಿರ್ತಕ್ಕಂಥ ದೇವೇಗೌಡರು, ಈ ದೇವೇಗೌಡರಲ್ಲ, ಅಲ್ಲಿ ಬೆಂಗಳೂರಿದ್ದಲ್ಲ ಆ ದೇವೇಗೌಡರು, ಅವರು ಇಟ್ಕೊಂಡಿರ್ತಕ್ಕಂಥ ಒಂದು ಆತ್ಮೀಯತೆ, ವ್ಯಾಮೋಹ, ಒಂದು ನಂಬಿಕೆ ಉಳಿಸ್ಕೊಳ್ಳದೆ ಇದ್ರೆ ಏನು ಮಾಡೋಕ್ಕಾಯ್ತದೆ? ಇಲ್ಲ, ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಬರೀ ಇದೊಂದೇ ಅಲ್ಲ, ಹಲವಾರು ಕ್ಷೇತ್ರದಲ್ಲಿ ಇದೇ ಇದೆ ಅವರಿಗೆ, ದೇವೇಗೌಡರಿಗೆ. ಏನು ಮಾಡೋದು? ನಾವು ಕೊನೆಗೆ ನೀವು ಹೇಳ್ದಂಗೆ ಅವರಿಗೆ ಗೌರವ ಕೊಡಬೇಕು ಅಂತೇಳಿ ಕೆಲವು ವಿಷಯದಲ್ಲಿ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ತಲೆಬಾಗಿದ್ದೇವೆ. ನಿಮ್ಗೆ ಹೇಳಬೇಕು ಅನ್ನೋದಾದರೆ, ನಾನು ಒಂದು ಬಾರಿ ತಗೊಂಡಂಥ ನಿರ್ಧಾರ ಅವರ ಅಭಿಪ್ರಾಯಗಳಿಗೆ ವಿರುದ್ಧವಾಗಿ ನಿಮಗೆ ಗೊತ್ತು, 106 ಬಾರಿ ಹೇಳಿದ್ದೀನಿ 2006. ಆದರೆ ಆ ನಿರ್ಧಾರ ನಾನು ತೆಗೆದುಕೊಂಡಿದ್ದರಿಂದ ಇವತ್ತು ಒಂದು ರಾಜ್ಯದಲ್ಲಿ ಕುಮಾರಸ್ವಾಮಿ ಯಾರು ಅಂತಕ್ಕಂಥದ್ದು ಜನಕ್ಕೆ ಅರ್ಥ ಆಗಿದೆ. ಅವ್ರು ತಿಳ್ಕೊಂಡಿದ್ದಾರೆ ನನ್ನ ನಡವಳಿಕೆನ. ಅದೇ ನನಗಿವತ್ತು ಹೋರಾಟ ಮಾಡಲಿಕ್ಕೆ ಒಂದು ಶಕ್ತಿ. ಆಮೇಲಿಂದ 2007 ಕೆಲವು ತೀರ್ಮಾನಗಳಾದವಲ್ಲ, ಆ ತೀರ್ಮಾನ ಮತ್ತಿನ್ನೊಂದು ಆಘಾತ ಕೊಡಬಾರದು ಅಂತ ತೀರ್ಮಾನಗಳು ತಗೊಂಡೆ. ಅವ್ರು ಹೇಳಿದಾಗೆ ತೀರ್ಮಾನ ಮಾಡ್ಕೊಂಡೆ. ಅಲ್ಲಿಂದ ಇಲ್ಲಿವರೆಗೆ ಅವ್ರು ಹೇಳಿದಾಗೆ ಕೇಳ್ಕೊಂಬಂದಿದ್ದೀನಿ. ಆದರೆ ಇವತ್ತು ಈ ಪಕ್ಷ ಉಳಿಸ್ಬೇಕಾದಂಥ ಹಿನ್ನೆಲೆಯಲ್ಲಿ ಮತ್ತು ನನಗೆ ಪಕ್ಷ ಉಳಿಸ್ಕೊಳ್ಳೋದು ಒಂದು ಭಾಗ, ಈ ರಾಜ್ಯದ ಪರಿಸ್ಥಿತಿ ಇದೆಯಲ್ಲ, ಇವತ್ತು ರಾಜ್ಯ ಉಳಿಸ್ಬೇಕಾಗಿದೆ. ಈ ರಾಜ್ಯ ಉಳಿಸ್ಲಿಕ್ಕೆ ಇವತ್ತು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದು ಈ ರಾಜ್ಯ ಉಳಿಸ್ತಕ್ಕಂಥದ್ರಲ್ಲಿ ನಾನು ಸರಿಪಡಿಸ್ಕೊಳ್ಳದೆ ಹೋದರೆ, ರಾಜಿ ಆದರೆ, ಅಲ್ಲಿ ನನಗೂ ಏನಿದೆ, ನನಗೂ ಬೇರೆಯವ್ರಿಗೂ ವ್ಯತ್ಯಾಸ. ಇವತ್ತು ರಾಜ್ಯ ಆಳ್ತಕ್ಕಂಥವ್ರು ಯಾವ ರೀತಿ ಇದ್ದಾರೆ, ಜನಗಳ ಭಾವನೆಗಳು ಏನೇ ಇದ್ರೂ ಅದನ್ನೆಲ್ಲ ಧಿಕ್ಕರಿಸಿ ನಾನು ಏನು ಮಾಡಿದ್ರು ನಡೆಯುತ್ತೆ ಅಂತಕ್ಕಂಥ ಒಂದು ಉದ್ದಡತನದಲ್ಲಿ ಇರ್ತಕ್ಕಂಥ ಈಗಿನ ವಾತಾವರಣ ಸರಿಪಡಿಸ್ತಕ್ಕಂಥದ್ದಕ್ಕೆ ನಾನು ಧ್ವನಿ ಎತ್ತೇ ಹೋದರೆ, ಇಲ್ಲಿ ನಾನು ನಾಡಿನ ಜನತೆಗೆ ಹೇಳ್ತೀನಿ, ಅದರಲ್ಲೂ ವಿಶೇಷವಾಗಿ ನನ್ನ ಬೆಳೆಸಿರ್ತಕ್ಕಂಥ ನನ್ನ ಭಾಗದ ಜನಕ್ಕೆ ಹೇಳ್ತೀನಿ, ವೈಯಕ್ತಿಕವಾಗಿ ನಾನು ಯಾವುದೇ ಈರ್ಷ್ಯೆ ಅಸೂಯೆ ಪ್ರಶ್ನೆ ಇಲ್ಲ.
ಇವತ್ತು ರಾಜ್ಯ ಉಳಿಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನನ್ನ ಕೆಲವು ಕಠಿಣವಾದ ನಿರ್ಧಾರಗಳನ್ನು ಮಾಡಬೇಕಾದಾಗ, ಕೆಲವು ವಿಷಯಗಳನ್ನ ಎಕ್ಸ್ಪೋಸ್ ಮಾಡಬೇಕಾದ್ರೆ ನಾಡಿನ ಜನತೆಗೆ ಹೇಳ್ತೀನಿ, ಯಾವುದೋ ಒಂದು ವ್ಯಾಮೋಹಕ್ಕೋ ಇಲ್ಲ ಅಸೂಯೆಗೋ ಇಲ್ಲ ಈರ್ಷ್ಯೆಯಿಂದ ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಭಾವನೆ ಇಟ್ಕೋಬೇಡಿ. ಇವತ್ತು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ಇನ್ನು ಮುಂದಕ್ಕೆ ನನ್ನ ಹೋರಾಟ ಪ್ರಾರಂಭ ಆಗುತ್ತೆ. ಏನೇನು ನಡೀತಿದೆ ಅನ್ನೋದು ಗೊತ್ತಿದೆ ನನಗೆ. ಪಾಪ ನಮ್ಮ ಬಂಡವಾಳನೂ ಏನೋ ಬಿಡ್ತಾನಂತಲ್ಲ, ಬಿಟ್ಟಲಿ, ತೊಂದರೆ ಇಲ್ಲ. ಯಾವ ರೀತಿ ನಡ್ಕೊಂಡಿದ್ದೇನೆ ನಾನು ಮುಖ್ಯಮಂತ್ರಿ ಇದ್ದಾಗ, ಒಂದು ಇನ್ಸಿಡೆಂಟು ಹೇಳಿದ್ದೀನಿ ಹಲವಾರು ಬಾರಿ, ಗೊತ್ತಿದೆ. ನನ್ನ ಬಗ್ಗೆ ಟೀಕೆ ಮಾಡ್ತಲ್ಲ, ನಾವು ಅವ್ರ ಜೊತೆಯಲ್ಲೇ ಭಾಳ ದಿವಸ ಇದ್ದು ಅವ್ರು ಏನೇನು ನಡೆಸಿದ್ದಾರೆ ನಮಗೆ ಗೊತ್ತಿದೆ. ಹೇಳ್ತಾರಲ್ಲ ಕೆಲವರು, ಈಗ ಅಲ್ಲಿ ಹೋಗಿ ಕಾಂಗ್ರೆಸ್ನಲ್ಲಿ ಅಲ್ಲಿದ್ಕೊಂಡು ಒಂದು ಇನ್ಸಿಡೆಂಟು, ಒಬ್ಬ ಯುವಕ ಅದೆಂಥದೋ ನಿಮ್ಮ ಆಗ ಅದೆಂಥದೋ ಆಟ್ರಲ್ಲಿ ಪ್ಲೇವಿನ್ ಎಂಥ ಲಾಟ್ರಿ ಇದ್ದಾಗ ನೋಡೋಣ, IPL ಅಲ್ಲ, ಕೃಷ್ಣ ಅವ್ರ ಕಾಲದಲ್ಲಿ ಯಾವುದೊಂದು ಮಾಡಿದ್ದಲ್ಲ, SM ಕೃಷ್ಣ ಅವ್ರ ಕಾಲದಲ್ಲಿ ಪ್ಲೇವಿನ್ನು, ಆ ಪ್ಲೇವಿನ್ ಲ್ಯಾಟ್ರಿ ಆಗ ನಡೀತಿತ್ತಲ್ಲ. ಸಾಯಂಕಾಲ ಒಂದು ಕಡೆ ಹೆಂಡದ ಅಂಗಡಿ ಮುಂದೆ ನಿಂತ್ಕೊಳ್ಳೋರು, ಇನ್ನೊಂದು ಕಡೆ ಸಾಯಂಕಾಲ 6 ಗಂಟೆ ಆಯಿತು ಅಂದರೆ ಪ್ಲೇವಿನ್ ಶಾಪ್ ಮುಂದೆ ಇದು ಏನು ದೊಡ್ಡ ಗುಂಪುಗಳೇ ನಿಂತಿರೋದಲ್ಲ. ಒಬ್ಬ ಯುವಕ ಬಂದು ನನ್ನ ಹತ್ರ ಬೆಳಗ್ಗೆ 6 ಗಂಟೆ ಮನೆ ಮುಂದೆ ನಿಂತಿದ್ದ. ಕರೆಸ್ದೆ, ಒಳಗಡೆ ಪೇಪರ್ ಓದ್ತಾ ಕೂತಿದ್ದ, ನೋಡಿದೆ ಮೇಲ್ಗಡೆ ಕಿಟಕಿಯಿಂದ. ಕರೆಸ್ಕೊಂಡು ಏನಪ್ಪ ಯಾಕೋ ನಿಂತಿದ್ದೆ ಅಲ್ಲಿ ಅಂತ ಕೇಳಿದ್ರೆ ಹೇಳ್ತಾನೆ, ಆ ಪ್ಲೇವಿನ್ ವ್ಯಾಮೋಹಕ್ಕೆ ಒಳಗಾಗಿ 2 ಲಕ್ಷ ಸಾಲ ಮಾಡಿದ್ದೀನಿ, ಇವತ್ತು ನಿನ್ನ ಸಾಲ ತೀರಿಸ್ತಿದ್ರೆ ನಮ್ಮ ಕುಟುಂಬ ಸಂಪೂರ್ಣವಾಗಿ ಸೂಸೈಡ್ ಮಾಡ್ಕೋಬೇಕು ಅಂತಿದ್ದೀವಿ, ಕೊನೆ ಅಂತ ನಿನ್ನ ಹತ್ರ ಬಂದಿದ್ದೀನಿ ಅಂತಾನೆ. ಅದರ ಮೇಲೆ ಈ ರಾಜ್ಯದಲ್ಲಿ ಎಲ್ಲ ಲಾಟ್ರಿನ ನಿಷೇಧ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ನನ್ನ ಮೇಲೆ ಅವತ್ತು ಬಂದಂಥ ಒತ್ತಡ ಗೊತ್ತಿಲ್ವಾ? ಇವತ್ತು ಹೇಳ್ತಾರಲ್ಲ ಕುಮಾರಸ್ವಾಮಿದು ನೋಡಿದ್ದೀವಿ ಅಂತ ಹೇಳಿ, ಅಲ್ಲಿ ಕೂತ್ಕೊಂಡೀಗ ಯಾರನ್ನ ಮೆಚ್ಚಿಸ್ಕೊಳ್ಳಿಕ್ಕೆ. ಎಸ್, ರಾಜಕಾರಣದಲ್ಲಿ ಇವತ್ತು ನಾನು ಹಲವಾರು ಬಾರಿ ಹೇಳಿದ್ದೀನಿ, ಚುನಾವಣೆ ಸಂದರ್ಭದಲ್ಲಿ ಮನೆ ದುಡ್ಡು ತಂದು ರಾಜಕೀಯ ಮಾಡೋಕ್ಕಾಗತ್ತಾ? ಆಲೂಗಡ್ಡೆ ಬೆಳೆದ್ಬಿಟ್ಟು ಆಲೂಗಡ್ಡೆಲ್ಲಿ ಬಂದು ದುಡ್ಡಲ್ಲಿ ರಾಜಕೀಯ ಮಾಡೋಕ್ಕಾಯ್ತದೆ? ನಾನು ಹೇಳ್ತಾರಲ್ಲ, ಏನು ಆಲೂಗಡ್ಡೆ ಬೆಳೆದು ಆಸ್ತಿ ಪಡೆದ್ರ ಅಂತೇಳಿ. ನಾನು ಬಂದಂಥದ್ದು ನನ್ನ ಜಮೀನು ಇದೆಯಲ್ಲ, ಇದನ್ನು 100 ಎಕರೆ ಇದನ್ನು ಪೋಸ್ಟ್ ಅಂಟಿಸಿದ್ರಲ್ಲ, ಈ ಬಿಡದಿ ಹತ್ರ ಅಂಟಿಸ್ಕೊಂಡು ಜನಗಳನ್ನ ಬದಲಾವಣೆ ಮಾಡ್ತೀವಿ ಅಂತೇಳಿ. ನನ್ನ ಹೆಂಡ್ತಿದು, ನನ್ನ ಮಗಂದು, ನಂದು ಎಲ್ಲ ಫೋಟೋಗಳು ಹಾಕವ್ರಲ್ಲ. ಈ ಕೈಯಲ್ಲಿ ಹೇಳಿದ್ನಲ್ಲ ಮೊನ್ನೆ ಹೆಂಗಿದೆ ಅಂತೇಳಿ. ಅವತ್ತು ಎಷ್ಟು ಕೋಟಿ ನನಗೆ ಸುರಿಯೋಕ್ಕೆ ಬಂದರು. ಆ ಪ್ಲೇವಿನ್ ಲಾಟ್ರಿ, ಆನ್ಲೈನ್ ಇದನ್ನು ಪ್ಲೇವಿನ್ ಲಾಟ್ರಿಗಳನ್ನ ನಾನೇನು ನಿಷೇಧ ಮಾಡಿದೆ, ಎಲ್ಲ ಸಂಪೂರ್ಣ ಬಂದ್ ಮಾಡಿದೆ. ಬಂದ್ರಲ್ಲ ನನ್ನ ಹತ್ರ ಇದ್ದಂಥ ಒಬ್ಬ ಅಧಿಕಾರಿ, ಸರ್ ವಿಂಡ್ಸರ್ ಮ್ಯಾನರಲ್ಲಿ ಸೂಟ್ ಕೇಸ್ ಇಟ್ಕೊಂಡು ಕೂತವ್ರೆ ಸರ್ ಅಂತ ನನ್ನ ಮುಂದೆ ಬಂದರಲ್ಲ ಒಬ್ಬ ಅಧಿಕಾರಿ. ಬೈದು ಕಳಿಸಿ, ನಿನ್ನ ಕೆಲಸ ಏನು ಅಂತ ಹೇಳಿ. ನಿನ್ನ ಕೆಲಸ ಏನಿದೆ ಅಷ್ಟು ಮಾಡು, ರಾಜಕೀಯಕ್ಕೆ ದುಡ್ಡು ಬೇಕು, ಇಂಥ ಪಾಪದಂಡದಿಂದ ರಾಜಕೀಯ ಮಾಡಲ್ಲ ಅಂತ ಹೇಳಿದೆ. ನನ್ನ ಪಕ್ಷದಲ್ಲಿ ಎಸ್, ನಾನು ಕೆಲವರಿಗೆ ವಿಧಾನ ಪರಿಷತ್ತಿಗೆ ಸೀಟ್ ಕೊಡಬೇಕಾದ್ರು ಪಕ್ಷಕ್ಕೆ ದೇಣಿಗೆ ತಗೊಂಡಿದ್ದೀನಿ ಅವ್ರ ಹತ್ರ. ಓಪನ್ ಆಗಿ ಹೇಳಿದ್ದೀನಿ, ನಾನು ಈ ಪಕ್ಷ ನಡೆಸಬೇಕಾದ್ರೆ ಕೆಲವರು ಶಾಸಕರು ಚುನಾವಣೆಯಲ್ಲಿ ಸಾಲ ಮಾಡಿ ಬಂದಿದ್ದೀವಿ, ವಿಧಾನ ಪರಿಷತ್ಗೂ ರಾಜ್ಯಸಭಾ ಸೀಟ್ ಕೊಡಿಸ್ಬೇಕಾದ್ರೆ ಕೊಟ್ಟಾಗ ನಮಗೆ ಅಷ್ಟು ಕೊಡಿಸಿ ಇಷ್ಟು ಕೊಡಿಸಿ ಅಂತೇಳಿ ಡಿಮ್ಯಾಂಡ್ ಮಾಡಿದಂಥವ್ರು. ಕುಮಾರಸ್ವಾಮಿ ಟಿಕೆಟ್ ಕೊಡಬೇಕಾದ್ರೆ ಎಷ್ಟು ದುಡ್ಡು ತಗೊಂಡ? ಏನು ನನ್ನ ಸ್ವಂತಕ್ಕೆ ತಗೊಂಡಿದ್ದೀನ? ಟಿಕೆಟ್ನ ಕೊಡಬೇಕಾದ್ರೆ ಅಸೆಂಬ್ಲಿ ಚುನಾವಣೆಯಲ್ಲಿ ನಾನು ಯಾರ ಹತ್ರನೂ ಭಿಕ್ಷೆ ಬೇಡಿಲ್ಲ. ಬೇರೆಯವ್ರ ಹತ್ರ ಭಿಕ್ಷೆ ಬೇಡಿ ಒಂದೊಂದು ಕ್ಯಾಂಡಿಡೇಟ್ಗೆ ಒಂದು ರಾಜಕೀಯ ಒಂದು ಸಣ್ಣ ಪಕ್ಷ, ಈ ಪಕ್ಷ ಉಳಿಸ್ಕೊಳ್ಳಿಕ್ಕೆ ಯಾವ್ಯಾವ ಥರ ನಾನು ವೈಯಕ್ತಿಕವಾಗಿ ನಡೆದೀನಿ ನನಗೆ ಗೊತ್ತಿದೆ. ಇವ್ರ ಹತ್ರ ಉತ್ತರ ತಗೋಬೇಕಾ? ನಾನು ಇವರಿಂದ ಸರ್ಟಿಫಿಕೇಟ್ ತಗೋಬೇಕಾ? ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸೈನ್ ಹಾಕಬೇಕಾದ್ರೆ ನಾನು ಆ ಸೈನ್ ಮಾರಾಟಕ್ಕೆ ಎಂದೂ ಇಟ್ಟಿಲ್ಲ. ಸೈನ್ ಹಾಕಬೇಕಾದ್ರೆ ಇವತ್ತು ಡೆಲ್ಲಿನಲ್ಲಿ ಮಂತ್ರಿ ಇದ್ದೀನಿ, ನನ್ನ ಸೈನ್ನ ಮಾರಾಟಕ್ಕೆ ಇಟ್ಟಿಲ್ಲ. ಅಲ್ಲಿ ಡೆಲ್ಲಿ ಒಳಗೂ 2 ಇಲಾಖೆ ನಡೆಸ್ತಾ ಇದ್ದೀನಿ. ಯಾವ ರೀತಿ ಒಂದು ವಿಶ್ವಾಸದಲ್ಲಿ ಅವ್ರಿಗೆ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಆತ್ಮಕ್ಕೆ ನಾನು ಹೇಳ್ಕೋಬೇಕು.
ದೇವ್ರಿಗೆ ಹೇಳ್ಕೋಬೇಕು ನಾನು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.